ಚಿಕಿತ್ಸೆಗೆ ಆಗಮಿಸಿದಾಗ ವೈದ್ಯರಿಲ್ಲದೆ ಯುವಕ ಸಾವಿಗೀಡಾಗಿದ್ದಾನೆ. ಆಸ್ಪತ್ರೆಗೆ ಬಂದು ಅರ್ಧ ಗಂಟೆ ಆದರೂ ಕೂಡ ಚಿಕಿತ್ಸೆ ಸಿಗಲಿಲ್ಲ. ವೈದ್ಯರ ನಿರ್ಲಕ್ಷ್ಯದಿಂದಲೇ ಸಾವಾಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಮರಿಯಮ್ಮನಹಳ್ಳಿ ಆರೋಗ್ಯ ಕೇಂದ್ರದಲ್ಲಿ ನಡೆದಿರೋ ಘಟನೆ. ವಿಜಯನಗರದ ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿ ಇದು. ವೈದ್ಯರನ್ನ ವಜಾಗೊಳಿಸಿ ಅಂತ ಅಲ್ಲಿನ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗಂಟೆ ಸುಮಾರು ಇಲ್ಲಿ ಆಸ್ಪತ್ರೆಗೆ ಬಂದಿದ್ದೀವಿ. ಯಾವುದೇ ಡಾಕ್ಟರ್ ಆಗಲಿ ಯಾವುದೇ ವೈದ್ಯಕರು ಯಾರೂ ಇಲ್ಲ. ಒಬ್ಬ ನರ್ಸ್ ಮಾತ್ರ ಒಬ್ಬರಿದ್ರು. ಅವ್ರು ಯಾವುದೇ ರೀತಿಯ ಟ್ರೀಟ್ಮೆಂಟ್ ಕೊಡಲಿಲ್ಲ. ಚೆಕ್ ಮಾಡಿದ್ರು 180 BP ಇದೆ ಅಂತ ಹೇಳಿ ಆಂಬುಲೆನ್ಸ್ ಬರುತ್ತೆ ಅಂತ ಹೇಳಿ ಒಂದು ಅರ್ಧ ಗಂಟೆ ನಿಲ್ಲಿಸಿದ್ರು. ಆಂಬುಲೆನ್ಸ್ ಬಂತು. ಆಂಬುಲೆನ್ಸ್ ಬಂದಾಗ ಗಾಡಿ ಹೊರಗಡೆ ನಿಂತ್ಬಿಟ್ಟು ಅರ್ಧ ಗಂಟೆ ಆದಮೇಲೆ ಶುಗರ್ ಚೆಕ್ ಮಾಡೋದು ಒಂದು ಮಿಷಿನ್ ತಗೊಂಡ್ಬಂದು ಶುಗರ್ ಚೆಕ್ ಮಾಡಿ ಶುಗರ್ ಲೋ ಆಗಿದೆ ಅಂತ ಹೇಳಿ ನಮಗೆ ಕಳಿಸಿದ್ರು. ನಾ ಅಲ್ಲಿದ್ದ ಹೋಗಿ ಹಾಸ್ಪಿಟಲ್ ಮುಟ್ಟದೊಳಗೆ ಆ ಹುಡುಗನ ಜೀವ ಹೋಯ್ತು. ಒಂದು ಇಂಜೆಕ್ಷನ್ ಕೊಟ್ಟಿಲ್ಲ ಸರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.